ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಸೇರಿದಂತೆ ಹಲವರಿಗೆ ಕರ್ನಾಟಕ ಹೈಕೋರ್ಟ್ ಬೇಲ್ ನೀಡಿತ್ತು. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ಬೇಲು ರದ್ದು ಮಾಡಿದ ನಂತರ ದರ್ಶನ್ ಸೇರಿ ಇತರೆ ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ. ದರ್ಶನ್ ಅವರ ಬಂಧನದ ನಂತರ ಕನ್ನಡ ಚಿತ್ರರಂಗದ ಹಲವು ನಟರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದೀಗ ನಟ ಪ್ರಜ್ವಲ್ ದೇವರಾಜ್ ರಿಯಾಕ್ಟ್ ಮಾಡಿದ್ದಾರೆ. 100% ಇದು ಎಮೋಷನಲ್. ಬರೀ ಒಬ್ಬ ಸ್ನೇಹಿತನಿಗೆ ಸಣ್ಣ ಪುಟ್ಟ ತೊಂದರೆ ಆದರೆ ನಮಗೆ ನೋವಾಗುತ್ತದೆ. ಅಂಥದ್ರಲ್ಲಿ ಅವರು ನನಗೆ ಅಣ್ಣನ ತರಹ. ಎಷ್ಟೋ ವರ್ಷಗಳು ಸಾಕಷ್ಟು ಸಮಯ ಕಳೆದಿದ್ದೇವೆ. ನಮ್ಮ ಮನೆಗೆ ಅಣ್ಣ ಎಷ್ಟು ಹತ್ತಿರ ಅಂತ ಎಲ್ಲರಿಗೂ ಗೊತ್ತು. ಇನ್ನೊಂದು ದುಃಖದ ವಿಚಾರ ಏನು ಅಂತಂದರೆ ಅವರನ್ನು ಭೇಟಿಯಾಗೋಕ್ಕೆ ಆಗುತ್ತಿಲ್ಲ, ಅವರನ್ನು ನೋಡೋದಕ್ಕೂ ಆಗುತ್ತಿಲ್ಲ. ಈ ಹಿಂದೆ ಪ್ರಯತ್ನ ಪಟ್ಟೆವು, ಆದರೂ ಆಗಲಿಲ್ಲ. ಅದು ತುಂಬ ಖಿನ್ನತೆಯನ್ನುಂಟು ಮಾಡುತ್ತದೆ. ಮತ್ತೆ ಅವರು ಜೈಲಿಗೆ ಹೋಗಿರುವುದು ತುಂಬ ಬೇಜಾರಾಗುತ್ತದೆ ಎಂದು ಇತ್ತೀಚೆಗೆ FTFS ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಪ್ರಜ್ವಲ್ ದೇವರಾಜ್ ಹೇಳಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಎಮೋಷನಲ್ ಸಪೋರ್ಟ್ ಅವಶ್ಯಕತೆ ಇಲ್ಲ. ಅವರು ತುಂಬ ಸ್ಟ್ರಾಂಗ್ ಲೇಡಿ. ಎಷ್ಟು ಫೈಟ್ ಮಾಡಿದ್ದಾರೆ, ಎಷ್ಟು ಓಡಾಡಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ಹಾಗಾಗಿ ಅವರಿಗೆ ಬೆಂಬಲ ಬೇಕಾಗಿಲ್ಲ. ಆದರೆ ಅವರಿಗೆ ಏನು ಬೇಕಾದರೂ ನಾವು ಯಾವಾಗಲೂ ಅವರ ಜೊತೆಗೆ ಇರುತ್ತೇವೆ ಎಂದಿದ್ದಾರೆ ಪ್ರಜ್ವಲ್ ದೇವರಾಜ್. ವಿಜಯಲಕ್ಷ್ಮಿ ದರ್ಶನ್ ಕೇವಲ ಕುಟುಂಬ ಜವಾಬ್ದಾರಿಗಳನ್ನು ನಿರ್ವಹಿಸುವುದಷ್ಟೇ ಅಲ್ಲ, ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾ ಮೂಲಕ ದಿ ಡೆವಿಲ್ ಚಿತ್ರದ ಪ್ರಚಾರವನ್ನು ನಿರ್ವಹಿಸುತ್ತಾ ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ. ದರ್ಶನ್ ಅಣ್ಣನ ಜೊತೆ ನಾನು ಸದಾ ಇರುತ್ತೇನೆ ಎನ್ನುವ ಮಾತು ಹೇಳಿದ್ದಾರೆ ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ ದೇವರಾಜ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.